ಮೃತಪಟ್ಟಿದ್ದಾರೆ. 275 ಮಂದಿ ನಾಪತ್ತೆಯಾಗಿದ್ದಾರೆ. 200ಕ್ಕೂ ಹೆಚ್ಚು ಮನೆಗಳು ಬಿರುಕು ಬಿಟ್ಟಿದೆ. ಅಂದ್ರೆ ಆ ಕುರುಹು ಸಿಗದಂತೆ ಕೂಡ ನಾಪತ್ತೆಯಾಗ್ಬಿಟ್ಟಿದೆ ಹಲವು ಮನೆಗಳು. ನಾನು ನಿನ್ನೆ ಕೂಡ ಹೇಳ್ತಾ ಇದ್ದೆ, ಆ ವಯನಾಡಿನ ದೃಶ್ಯಗಳನ್ನ ಗಮನಿಸಿದ್ರೆ, ಗುಡ್ಡ ಕುಸಿತ ಆಗಿರುವ ಪ್ರದೇಶವನ್ನ ಗಮನಿಸಿದ್ರೆ, ಅಲ್ಲೊಂದು ಗ್ರಾಮ ಇತ್ತ, ಜನ ವಾಸ ಮಾಡ್ತಿದ್ದ, ರಸ್ತೆ ಇತ್ತ, ಶಾಲೆ ಇತ್ತ, ಇದೆಲ್ಲವೂ ಕೂಡ ಪ್ರಶ್ನೆ ಆಗ್ಬಿಡುತ್ತೆ. ಕಾರಣ ಎಲ್ಲೆಡೆ ಕೂಡ ಕೆಸರು ತುಂಬಿಕೊಂಡಿರುವಂತಹ ನೀರು. ಬೆಪ್ಪಾಡಿ, ಚೂರ್ನಾಮಲೈ ಸೇರಿದಂತೆ ಹಲವೆಡೆ ಭಾರೀ ಮಳೆ ಆಗ್ತಾ ಇದೆ. ಕೇರಳದ ಘೋರ ದುರಂತದಲ್ಲಿ ಕರ್ನಾಟಕದ 6 ಮಂದಿ ಕೂಡ ಮೃತಪಟ್ಟಿದ್ದಾರೆ. ವಿಪರ್ಯಾಸದ ಸಂಗತಿ. ಗುಂಡ್ಲುಪೇಟೆ ತಹಶೀಲ್ದಾರ್ ರಮೇಶ್ ಬಾಬು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಅಧಿಕೃತವಾಗಿ ನಮ್ಮವರು ಅಲ್ಲಿದ್ರು, ಸೊ ಅವರು ಕೂಡ ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಅಧಿಕೃತ ಮಾಹಿತಿ ಜಿಲ್ಲಾಧಿಕಾರಿಯಿಂದ. ಇದು ಕೇರಳದ ವಯನಾಡಿನ ದೃಶ್ಯ ನೋಡಿ. ಇಲ್ಲೊಂದು ಪುಟ್ಟ ಗ್ರಾಮ ಇತ್ತು, 400 ಮನೆಗಳಿತ್ತು, ಜನ ವಾಸ ಮಾಡ್ತಿದ್ರು. ಪ್ರತಿನಿತ್ಯವೂ ಕೂಡ ಎಂದಿನಂತೆ ಜನಜೀವನ ನಡೀತಾ ಇತ್ತು. ಆದ್ರೆ ಮೊನ್ನೆ ರಾತ್ರಿ ಮಲಗಿದ್ದವರು ಮೇಲೆ ಕೇಳೋದೇ ಇಲ್ಲ ಅಂತ ಯಾರು ಕೂಡ ಅಂದ್ಕೊಂಡಿರ್ಲಿಲ್ಲ ಅನ್ಸುತ್ತೆ. ರಾತ್ರಿ 1 ಗಂಟೆ ಹೊತ್ತಿಗೆ, 4 ಗಂಟೆ ಹೊತ್ತಿಗೆ 2 ಬಾರಿ ಗುಡ್ಡ ಕುಸಿತದಿಂದಾಗಿ ಇಡೀ ಊರೇ ಸರ್ವನಾಶವಾಗಿದೆ. ಚಾಮರಾಜನಗರ ಜಿಲ್ಲೆಯ ರಾಜೇಂದ್ರ 50 ವರ್ಷ, ರತ್ನಮ್ಮ 45 ವರ್ಷ, ಪುಟ್ಟ ಸಿದ್ದಶೆಟ್ಟಿ 62 ವರ್ಷ, ರಾಣಿ 50 ವರ್ಷ ಮೃತರು ಅಂತ ಗುರುತಿಸಲಾಗ್ತಾ ಇದೆ. ದುರಂತದಲ್ಲಿ ಮಂಡ್ಯ ಜಿಲ್ಲೆಯ 2 ಕೂಡ ಮೃತಪಟ್ಟಿದ್ದಾರೆ. ಪುಟ್ಟ ಸಿದ್ದಶೆಟ್ಟಿ, ರಾಣಿ ಶವ ಹೊರತೆಗೆದಿದೆ ರಕ್ಷಣಾ ಪಡೆ. ಪತ್ತೆಯಾಗದ 2 ಶವಕ್ಕಾಗಿ ಇವತ್ತೂ ಕೂಡ ಕಾರ್ಯಾಚರಣೆ ನಡೆಯುತ್ತೆ. ತ್ರಯಂಬಕಪುರದ ಸ್ವಾಮಿ ಶೆಟ್ಟಿ ಎಂಬುವರಿಗೆ ಗಂಭೀರ ಗಾಯವಾಗಿದೆ ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಸಹಜವಾಗಿ ನಿನ್ನೆ ಒಂದು ಆತಂಕ ಬಂತು, ಇಂಥ ಎಲ್ಲ ಬೆಳವಣಿಗೆ ಆಯಿತು, ಅತಿ ದೊಡ್ಡ ದುರಂತ ಸಂಭವಿಸಿದೆ ಅಂದ್ರೆ ನಮ್ಮವರು ಯಾರಾದರೂ ಸಿಲುಕಾಕಿಕೊಂಡಿದ್ದಾರಾ? ಕಾರಣ ಅನೇಕರು ಪ್ರವಾಸಕ್ಕೆ ಅಂತ ವಯನಾಡಿಗೆ ಹೋಗ್ತಾರೆ, ಹಾಗಾಗಿ ನಮ್ಮ ಕನ್ನಡಿಗರು ಯಾರಾದರೂ ಸಿಲುಕಾಕಿಕೊಂಡಿದ್ದಾರಾ ಅನ್ನೋಂಥ ಪ್ರಶ್ನೆ ಇತ್ತು. ಬಟ್ ಮಂಡ್ಯ ಭಾಗದವರು ಜೀವನ ಅರಸಿ, ಜೀವನ ಕಟ್ಕೊಳ್ಳೋ ನಿಟ್ಟಿನಲ್ಲಿ ಅವರು ಕೇರಳಕ್ಕೆ ಹೋಗಿದ್ರು, ಇದೇ ವಯನಾಡಿನಲ್ಲಿ ವಾಸ ಮಾಡ್ತಾ ಇದ್ರು ಅನ್ನುವಂಥ ವಿಚಾರ. ಹಾಗಾಗಿ ಅಲ್ಲೇ ವಾಸ ಮಾಡ್ತಾ ಇದ್ದವರು ಈಗ ವಾಪಸ್ ಬರದೇ ಇರೋ ಸ್ಥಿತಿ. ಮೃತಪಟ್ಟಿದ್ದಾರೆ ಅನ್ನೋ ಅಧಿಕೃತ ಮಾಹಿತಿ. ಒಬ್ರು ಗಂಭೀರವಾಗಿ ಗಾಯಗೊಂಡಿದ್ದಾರೆ, ಅವರಿಗೆ ಆಸ್ಪತ್ರೆಗೆ ದಾಖಲಿಸಿ ನಿರಂತರವಾಗಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. 2 ನಾಪತ್ತೆಯಾಗಿದ್ದಾರೆ. ಬಟ್ ಅವರ ಪತ್ತೆಗಾಗಿ ಹುಡುಕಾಟ, ಶೋಧ ಕಾರ್ಯಾಚರಣೆ ಇವತ್ತು ಕೂಡ ಮುಂದುವರಿಯುತ್ತೆ ಸ್ಥಳದಲ್ಲಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. 3 ದೃಶ್ಯ ಬೇರೆ ಬೇರೆಯದ್ದು. ನೀವು ವಯನಾಡಿನ ಸ್ಥಳೀಯ ಆಸ್ಪತ್ರೆಗೆ ಕಾಲಿಟ್ರೆ ಅಲ್ಲಿ ಒಂದೊಂದು ರೀತಿಯ ಕರುಣಾಜನಕ ಕಥೆ. ಕಾರಣ ನಿನ್ನೆ ಓಡೋಡ್ ಬಂದ್ರು ಕುಟುಂಬಸ್ಥರು. ಅಲ್ಲಿ ಇಂಥದ್ದೊಂದು ದುರಂತ ಸಂಭವಿಸಿದೆ ಅಂದ್ರೆ ನಮ್ಮವರು ಇದ್ರು, ವಾಸ ಮಾಡ್ತಾ ಇದ್ರು, ಎಲ್ಲಿ ಹೋದ್ರು, ಅವರ ಪರಿಸ್ಥಿತಿ ಏನು ಅಂತ ನೋಡೋದಕ್ಕೆ ಎಷ್ಟು ಜನ ಓಡ್ಕೊಂಡು ಬಂದ್ರೋ, ಕಣ್ಣೀರ್ ಹಾಕೊಂಡು ಬಂದ್ರೋ, ಎಲ್ಲ ದೃಶ್ಯಗಳನ್ನ ಕೂಡ ನಾವು ಗಮನಿಸಿದ್ರಿ. ಪುಟ್ಟ ಪುಟ್ಟ ಕಂದಮ್ಮಗಳು ಕೂಡ ಸಿಲುಕಾಕಿಕೊಂಡಿತ್ತು. ಎಲ್ಲರನ್ನ ಕೂಡ ರಕ್ಷಣೆ ಮಾಡುವ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಸೊ ಇವತ್ತು ಕೂಡ ಆ ಕಾರ್ಯಾಚರಣೆ ಮುಂದುವರಿಯುತ್ತೆ. ಆರ್ಮಿ, NDRF, 2 ಹೆಲಿಕಾಪ್ಟರ್, ಅತ್ಯಾಧುನಿಕ ತಂತ್ರಜ್ಞಾನ ಎಲ್ಲವನ್ನ ಕೂಡ ಬಳಸಿ ನಿರಂತರವಾಗಿ ಸ್ಥಳದಲ್ಲಿ ಶೋಧ ನಡೀತಾ ಇದೆ. ಕಾರಣ ಕೆಸರು ಗದ್ದೆ. ಎತ್ತ ಕಣ್ಣು ಹಾಯಿಸಿದ್ರು ಕೂಡ ಕೆಸರು ಕಾಣಿಸುತ್ತೆ, ಕೆಸರು ತುಂಬಿರುವಂತಹ ನೀರು. ಹಾಗಾಗಿ ಕಾರ್ಯಾಚರಣೆಗೆ ಒಂದಷ್ಟು ಅಡೆತಡೆಗಳು ಆಗ್ತಾ ಇತ್ತು ಅಂತ ನೋಡಿ. ಯಾವ ರೀತಿ ಅವಶೇಷಗಳು ಬಿದ್ದಿದೆ ಅಂತ ನಾವು ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದ್ದೀವಿ. ನಾನು ಮತ್ತೆ ಹೇಳೋದು, ಇದೇ ಊರಲ್ಲಿ ಅನೇಕ ಜನ ವಾಸ ಮಾಡ್ತಾ ಇದ್ರು. ಸರಿಸುಮಾರು 400ಕ್ಕೂ ಹೆಚ್ಚು ಮನೆ ಇತ್ತು ಅಂತ. ಆ ಎಲ್ಲ ಮನೆಗಳ ಅವಶೇಷಗಳು, ಅಲ್ಲಿ ಮನೆಗಳಿತ್ತ ಅನ್ನೋದು ಕೂಡ, ಕುರುಹು ಕೂಡ ಪತ್ತೆಯಾಗಲ್ಲ. ಆ ಮಟ್ಟಿಗೆ ನಾಶವಾಗಿರುವ ದೃಶ್ಯ. ಹಾಗಾಗಿ ಎಷ್ಟರ ಮಟ್ಟಿಗೆ ಗುಡ್ಡ ಕುಸಿತದ ಭೀಕರತೆ ಇರಬಹುದು ಅನ್ನೋದನ್ನ ನಾವು ಅಂದಾಜು ಮಾಡ್ಕೊಳ್ಬಹುದು. 2019ರಲ್ಲೂ ಕೂಡ ಅದೇ ಪ್ರದೇಶದಲ್ಲಿ ಆಗಿದ್ರೂ ಕೂಡ 17 ಜನ ಮೃತಪಟ್ಟಿದ್ರು. ಭೂಕುಸಿತ ಉಂಟಾಗಿತ್ತು, ಬದಲಾಗಿ ಗುಡ್ಡ ಕುಸಿತ ಅಲ್ಲ. ಅದೇ ಅತ್ಯಂತ ದೊಡ್ಡ ಭೀಕರತೆ ಕಂಡಂತಹ ಕೇರಳ ಈಗ ಅಗೇನ್ 2024ರಲ್ಲಿ ಅತ್ಯಂತ ದೊಡ್ಡ ದುರಂತಕ್ಕೆ ಸಾಕ್ಷಿಯಾಗಿ ಹೋಗಿದೆ. ದೇವರ ನಾಡಲ್ಲಿ ಎಂಥ ಪರಿಸ್ಥಿತಿ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. NDRF, SDRF, ಅಗ್ನಿಶಾಮಕ ದಳ ಯೋಧರಿಂದ ಮುಂದುವರಿತಾ ಇದೆ ರಕ್ಷಣಾ ಕಾರ್ಯ. ಸ್ಥಳದಲ್ಲಿ ಸತತವಾಗಿ ರಕ್ಷಣಾ ಕಾರ್ಯದಲ್ಲಿ ಸಿಬ್ಬಂದಿ ತೊಡಗಿದ್ದಾರೆ. ತಮಿಳುನಾಡು ಕೂಡ ಸಹಾಯ ಹಸ್ತ ಚಾಚಿತು. ಕೇಂದ್ರ ಸರ್ಕಾರ ಕೂಡ ಅಗತ್ಯ ನೆರವು ನೀಡೋದಾಗಿ ಘೋಷಣೆ ಮಾಡಿತು. ಇದೆಲ್ಲ ಆದ ಬಳಿಕ ಕಾರ್ಯಾಚರಣೆ ಸ್ವಲ್ಪ ಚುರುಕು ಪಡೆದುಕೊಳ್ತು. ಹಾಗಾಗಿ ಇವತ್ತು ಕೂಡ ಶೋಧ ಕಾರ್ಯಾಚರಣೆಯನ್ನ ಸಿಬ್ಬಂದಿ ಚುರುಕುಗೊಳಿಸಿದ್ದಾರೆ. ಚೂರಲ್ಮಲೈ ಗ್ರಾಮ, ಅಲ್ಲೇ ಗುಡ್ಡ ಕುಸಿತ ಆಗಿದ್ದು ಎಷ್ಟು ದೊಡ್ಡ ಮಟ್ಟದ ದುರಂತ ಸಂಭವಿಸಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ನದಿ ಇತ್ತು. ಪ್ರತಿ ಬಾರಿ ಮಳೆ ಬಂದಾಗ ಪ್ರವಾಹದ ಪರಿಸ್ಥಿತಿ ಉಂಟಾಗ್ತಾ ಇತ್ತು. ಹಲವು ಮನೆಗಳಿಗೆ ನೀರು ನುಗ್ತಾ ಇತ್ತು, ಜನ ಪರದಾಡ್ತಾ ಇದ್ರು. ಆದರೆ ಹಿಂದೆಂದೂ ಇಂಥದ್ದೊಂದು ಘಟನೆ ಆ ಭಾಗದಲ್ಲಿ ಸಂಭವಿಸಿರಲಿಲ್ಲ ಅಂತ. ನದಿ ನೀರು ಹರಿದು ಹೋಗುವಂಥ ಜಾಗ ಅಂದರೆ ಇದೇ ಗ್ರಾಮದ ಮಧ್ಯದಲ್ಲೇ ಹರಿದು ಹೋಗ್ತಾ ಇತ್ತಂತೆ. 3-4 ಗ್ರಾಮ
ಆ 3-4 ಗ್ರಾಮ ಕೂಡ ಪ್ರತಿ ಬಾರಿ ಮಳೆ ಬಂದಾಗ ಪ್ರವಾಹದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ರು. ಹಾಗಾಗಿ ಪ್ರತಿ ಬಾರಿ ಕೂಡ ಅವ್ರಿಗೆ ಅಲರ್ಟ್ ನೀಡಲಾಗ್ತಾ ಇತ್ತಂತೆ. ಆದರೆ ಈ ಬಾರಿ ಕೂಡ ಅಲರ್ಟ್ ಇತ್ತು. ಆದರೆ ಮನೆಯಿಂದ ಆಚೆ ಬರಬಾರ್ದು ಅಥವಾ ಸುರಕ್ಷಿತ ಸ್ಥಳಗಳಿಗೆ ಹೋಗಿ ಅಂತಾನೋ ಗೊತ್ತಿಲ್ಲ. ಆದರೆ ಗುಡ್ಡ ಕುಸಿತ ಆಗಿರೋದ್ರಿಂದ ಮಲಗಿದ್ದಲೆಯೇ ಎಲ್ಲರೂ ಕೂಡ ಕೊಚ್ಕೊಂಡು ಹೋದ್ರು, ಜೀವ ಕಳೆದುಕೊಂಡ್ರು. ಇದು ಯಾರು ಕೂಡ ನಿರೀಕ್ಷೆ ಮಾಡದೇ ಇರೋದು. ಪ್ರಕೃತಿಯ ಮುನಿಸಿನ ಮುಂದೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕಾದಂತಹ ಅನಿವಾರ್ಯತೆ ಎದುರಾಗ್ಬಿಡ್ತು. 2 ದೃಶ್ಯ. ಒಂದು ಕಡೆ ಇಡೀ ಊರೇ ಸರ್ವನಾಶವಾಗಿದ್ದು ಅಲ್ಲಿ ಶೋಧ ನಡೀತಾ ಇರೋದು, ಕೆಸರು ಗದ್ದೆ ಅಂತ ಆಗಿರುವಂತಹ ಪರಿಸ್ಥಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮತ್ತೊಂದು ಕಡೆ ಆಸ್ಪತ್ರೆಗಳಲ್ಲಿ ಬೆಡ್ಗಳು ಸಾಕಾಗ್ತಾ ಇಲ್ಲ. ಎಲ್ಲ ರೀತಿಯ ವ್ಯವಸ್ಥೆಯನ್ನ ಕೇರಳ ಸರ್ಕಾರ ಮಾಡ್ಕೊಂಡಿದ್ರು ಕೂಡ ಸ್ಥಳೀಯ ಆಸ್ಪತ್ರೆಗಳಲ್ಲಿ ನೋಡಿ ಬೆಡ್ಗಳು ಸಾಕಾಗ್ತಾ ಇಲ್ಲ. ಎತ್ತ ಕಣ್ಣು ಹಾಯಿಸಿದ್ರು ಕೂಡ ನಿಮಗೆ ಮೃತದೇಹಗಳು ಕಾಣಿಸುತ್ತೆ. ಮತ್ತೊಂದಷ್ಟು ಕಡೆ ಗಂಭೀರವಾಗಿ ಗಾಯಗೊಂಡವರು ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ. ಕೇರಳದಲ್ಲಿ ಭೀಕರ ಜಲಪ್ರಳಯ. ಕರ್ನಾಟಕದ ವಿವಿಧ ಜಿಲ್ಲೆಗಳ 9 ಮಂದಿ ಕಣ್ಮರೆ. ಚೂರಲ್ ಮಲೈನ ಎಸ್ಟೇಟ್ನಲ್ಲಿದ್ದ 9 ಜನ ಕ್ವಾರ್ಟರ್ಸ್ನಲ್ಲಿ ಒಟ್ಟಾಗಿ ಇದ್ದ ಕಾರ್ಮಿಕರು, ಕೆಲಸ ಅರಸಿ ಹೋದವರು, ಜೀವನ ಕಟ್ಕೊಳ್ಳಕ್ ಹೋದವರು ನಾಪತ್ತೆ. ಗುರುವಲ್ಲಣ್ಣ, ಸವಿತ್ರಿ, ಶಿವಣ್ಣ, ಅಪ್ಪಣ್ಣ, ಅಶ್ವಿನ್ ನಾಪತ್ತೆಯಾಗಿದ್ದಾರೆ. ಜೀತು, ದಿವ್ಯಾ, ರತ್ನ ನಾಪತ್ತೆಯಾಗಿದ್ದಾರೆ. ಸರಿಸುಮಾರು 9 ಜನ ನಮ್ಮವರು. ಅದೇ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇದ್ರಂತೆ ಕಾರ್ಮಿಕರು. ಒಂದೇ ಕಡೆ ಕ್ವಾರ್ಟರ್ಸ್ನಲ್ಲಿ ಕೂಡ ವಾಸ ಮಾಡ್ತಾ ಇದ್ರು. ಈಗ ಕ್ವಾರ್ಟರ್ಸ್ನ ಪರಿಸ್ಥಿತಿ ಏನು, ಎಲ್ಲಿದ್ದಾರೆ ನಮ್ಮವರು, ಅವರ ಕಥೆ ಏನು, ಇದೆಲ್ಲದರ ಬಗ್ಗೆ ಒಂದಷ್ಟು ಆತಂಕ ಸಹಜವಾಗೇ ಇದೆ. ನಿನ್ನೆ ರಿಪಬ್ಲಿಕ್ ಒಂದು ಸಹಾಯವಾಣಿ ಕೊಟ್ಟಿತ್ತು. ನಮ್ಮವ್ರು ಯಾರಾದರೂ ಸಿಲುಕಾಕಿಕೊಂಡಿದ್ರೆ, ಯಾರಾದ್ರಲ್ಲಿ ವಾಸ ಮಾಡ್ತಾ ಇದ್ರೆ ದಯವಿಟ್ಟು ಅದ್ರ ಬಗ್ಗೆ ಮಾಹಿತಿ ಕೊಡಿ, ಸರ್ಕಾರಕ್ಕೆ ತಲುಪಿಸುವ ಕೆಲಸ ಆಗುತ್ತೆ ಅಂತ. ಆ ನಿಟ್ಟಿನಲ್ಲಿ ಅನೇಕ ಕರೆಗಳು ಕೂಡ ಬಂತು. ಅಲ್ಲಿ ಕೆಲವರು ನಮ್ಮ ಜಿಲ್ಲೆಯಿಂದಲೂ ಕೂಡ ಅಲ್ಲಿದ್ರು, ವಾಸ ಮಾಡ್ತಾ ಇದ್ರು ಅನ್ನುವಂಥ ಆಘಾತಕಾರಿ ವಿಚಾರ. ಈಗ ಅವರು ನಾಪತ್ತೆಯಾಗಿದ್ದಾರೆ. ಅದರಲ್ಲಿ KR ಅವರು 4 ಜನ ವಿಮ್ಸ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅವರು ಕೂಡ ಔಟ್ ಆಫ್ ಡೇಂಜರ್ಲಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿ ಅವ್ರಿಗೆ ತೊಂದರೆ ಇಲ್ಲ. ನಾಳೆ ಅಥವಾ ನಾಳಿದ್ದು ಡಿಸ್ಚಾರ್ಜ್ ಆಗ್ತಾರೆ KR ತಾಲೂಕಿನವರು. ಚಾಮರಾಜನಗರ ಕೇವಲ 4 ಜನ ಮಾತ್ರ, ಇನ್ನೂರ ಬೇರೆ ಇದ್ದಾರೆ ಅಂತ ಸರ್. ಇನ್ನು ಒಟ್ಟು 9 ಜನ ಕಣ್ಮರಿ ಆಗಿದ್ದಾರೆ. ನಮ್ಮ ರಾಜ್ಯದಲ್ಲಿ 9 ಜನ ಕಣ್ಮರಿ ಆಗಿದೆ. ಲಿಸ್ಟ್ ಕೂಡ ಕೊಟ್ಟಿದ್ದಾರೆ. ಆ ಲಿಸ್ಟ್ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಅದನ್ನು ಕಳಿಸ್ಕೊಟ್ಟಿದ್ದೀವಿ ವಾಟ್ಸಪ್ ಮೂಲಕ. ಅವರು ಯಾವ್ಯಾವ ತಾಲೂಕಿನವರು ಅಂತ ಗೊತ್ತಾಗಿಲ್ಲ. 9 ಜನನು ಕಣ್ಮರಿ ಆಗಿದ್ದಾರೆ. ಚಾಮರಾಜನಗರ ಬರೀ 4 ಜನ ಸರ್. ಈಗ ಸದ್ಯಕ್ಕೆ ನಮಗೆ ಅಡ್ರೆಸ್ ಸಿಕ್ಕಿರೋದು ಚಾಮರಾಜನಗರದ 4 ಜನ ಮಾತ್ರ. ಇನ್ನು 9 ಜನ ಕಣ್ಮರಿ ಆಗಿದ್ದಾರೆ. ಅವ್ರು ಯಾವ್ಯಾವ ತಾಲೂಕು ಅಂತ ಮಾಹಿತಿ ಸಿಕ್ಕಿಲ್ಲ. 9 ಜನ ಪಟ್ಟಿ ಸಿಕ್ಕಿದೆ ನಮಗೆ. 9 ಜನ ಕಣ್ಮರಿ ಆಗಿರೋ ಬಗ್ಗೆ ಅವ್ರ ಹೆಸರು ಎಲ್ಲ ಗುರುಮಲ್ಲ ಅಂತ, ಒಬ್ಬರು ಅಪ್ಪಣ್ಣ ಅಂತ, ಒಬ್ಬರು ದಿವ್ಯಾ ಅಂತ, ಈ ಥರ 9 ಜನ ಕಣ್ಮರಿ ಆಗಿದ್ದಾರೆ. ಅಂದರೆ ನಿಮಗೆ ಅಧಿಕಾರಿಗಳು ಏನು ಮಾಹಿತಿ ಕೊಟ್ಟಿದ್ದಾರೆ ಸರ್? ಎಷ್ಟು ಜನ ಮೃತಪಟ್ಟಿದ್ದಾರಂತೆ? ಓವರಾಲ್ ಎಷ್ಟು ಜನ ಚಿಕಿತ್ಸೆ ಪಡಿತಾ ಇದ್ದಾರೆ? ಜಿಲ್ಲಾಧಿಕಾರಿಗಳು ಮಾಹಿತಿ ಕೊಟ್ಟಿರೋದು 4 ಜನ ಮೃತಪಟ್ಟಿದ್ದಾರೆ ಚಾಮರಾಜ ಜಿಲ್ಲೆಯವರು. 2 ಮೃತದೇಹ ಸಿಕ್ಕಿದೆ, ಪೋಸ್ಟ್ ಮಾರ್ಟಮ್ ಆಗಿದೆ. ಇನ್ನು ಈ 2 ಮೃತದೇಹ ಸಿಕ್ಕಿಲ್ಲ ಅಂತ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಈಗ ಬಾಡಿ ಶಿಫ್ಟ್ ಮಾಡೋ ಕೆಲಸಗಳು ಯಾವಾಗ ಆಗುತ್ತೆ, ಹೇಗೆ ಹೇಳ್ತಾರೆ ಸರ್? ಈಗ ಅವರು ಪುಟ್ಟಸಿದ್ದಿ ಮತ್ತು ರಾಣಿ ಕಡೆ